67 ಈ ಒಳ್ಳೆ 67 ಕೂಡ ಆಗಿದೆ ಅನ್ಸುತ್ತಲ್ವಾ? ಹೌದು. 68 ಆಗ್ಬೇಕು. ಅಂದ ಭತ್ತ 68. ಚೇಣಿ ಬತ್ತೆ ಹುಡುಗ ದೀಪ ಅವ್ರು ಹೇಳಿ. ನಾಹಂ ವಿರಾಧೋ ನಖರೋ ವರಾಕೋ ನಾಹಂ ವಿರಾಗೋ ನಕರಂ ರಗಾಹೋ ನಾಮ್ನಾಸ್ಮ್ಯಹಂ ನಾಮ್ನಾಸ್ಯಹಂ ರಾಘವ ಕುಂಭಕರ್ಣಃ ರಾಘವ ಕುಂಭಕರ್ಣಃ ಬಾಹು ಇಮೌ ಪಶ್ಯ ಮಹೇಂದ್ರ ಭೀಮೋ ಉಕ್ತ್ವೇತಿ ರಾಮಂ ಸಖಲೋಭ್ಯಧಾವತ್ ಈ ಪದ್ಯದಲ್ಲಿ ಕುಂಭಕರ್ಣನ ಮಾತು ಶುರುವಾಗುವಂಥದ್ದು. ಯಾರು ಲಕ್ಷ್ಮಣ ಅವನನ್ನ ತನ್ನ ತೀವ್ರವಾದ ಬಾಣಗಳಿಂದ ಘಾಸಿಗೊಳಿಸಿದಾಗ್ಲೂ ಬೆಟ್ಟಕ್ಕೆ ಕೇವಲ ಒಂದು ಮಣ್ಣನ್ನ ಎರಚಿದ ಹಾಗೆ ಅದು ಕೇವಲ ಅವನಿಗೇನು ತೊಂದರೆನೆ ಆಗ್ಲಿಲ್ಲ. ಕುಂಭಕರ್ಣನಿಗೆ ಸುಮ್ನೆ ಬೆಟ್ಟದ್ಮೇಲೆ ಮಣ್ಣು ಎಸ್ದಂಗಿತ್ತು, ಅವನಿಗೆ ಬಾಣ ಎಸ್ದ್ರೆ ಅದ್ ಮೈಗೆ ಏನು ತಾಗ್ಲಿಲ್ಲ, ಇದು ಓಡ್ಕೊಂಡು ಹಾಗೆ ಬರ್ತಾ ಇದ್ದಾನೆ. ರಾಮನ ಮೇಲೆ ಅವನಿಗೆ ತೀವ್ರ ಕಣ್ಣಿತ್ತು. ಯಾಕೆಂದ್ರೆ ಅಣ್ಣನು ಕೂಡ ತುಂಬಾ ಆಕ್ರೋಶದಿಂದ ಹೇಳಿದ್ದೇನು ಅಂತಂದ್ರೆ, ರಾಮನನ್ನ ಲಕ್ಷ್ಮಣನನ್ನ ಇಬ್ಬರನ್ನ ಕೊಂದ್ರೆ ಸಾಕು, ರಾಮನನ್ನು ಕೊಂದ್ರೆ ಸಾಕು, ಜೊತೆಗೆ ಒಬ್ಬ ಲಕ್ಷ್ಮಣನನ್ನು ಕೊಂದ್ರೆ ಇಡೀ ಸೈನ್ಯ ಆಮೇಲೆ ದಿಕ್ಕಾಪಾಲಾಗುತ್ತೆ ಅಂತ ಹೀಗೆ ಹೇಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದ. ಜೊತೆಗೆ ಇನ್ನು ರಾಮನಲ್ಲಿಗೆ ಧುಮುಕುತ್ತಾ ಕುಂಭಕರ್ಣನೇ ಹೇಳಿದ ಮಾತು, ಬಾ, ನಿನ್ನನ್ನ ಯುದ್ಧದಲ್ಲಿ ನಾನು ಪೂರ್ಣವಾಗಿ ನಾಶ ಮಾಡ್ತೇನೆ. ದೇವತೆಗಳೆಲ್ಲ ನನ್ನ ಕೈ ಕೆಳಗೆ ನಜ್ಜುಗುಜ್ಜಾಗಿ ಹೋಗಿದ್ದಾರೆ, ಅದರಿಂದಾಗಿ ನಾನು ಅವರನ್ನೆಲ್ಲ ನಿಗ್ರಹ ಮಾಡುದು ನನಗೇನು ಕಷ್ಟ ಇಲ್ಲ ಅಂತ. ಆಗ ರಾಮನು ಕೂಡ ಪ್ರತಿಕ್ರಿಯೆ ಕೊಡ್ತಾ, ನಾನು ದೇವತೆಗಳಿಗೆ ಯಾರೆಲ್ಲ ವಿರೋಧಿಗಳು ಅವರನ್ನೆಲ್ಲ ಅಪಚ್ಚಿ ಮಾಡಿ ನನಗೂ ಗೊತ್ತಿದೆ, ನಾನು ಯುದ್ಧದಲ್ಲಿ ರಾಕ್ಷಸರನ್ನ ಸಂಹಾರ ಮಾಡಿ ಆಗಿದೆ, ಅದರಿಂದಾಗಿ ನೀನೇನು ಹಿಂದೆ ದೇವತೆಗಳೊತ್ತಿಗೆ ಯುದ್ಧ ಮಾಡಿ ಗೆದ್ದಿದ್ದೇನೆ ಅಂದ ಮಾತ್ರಕ್ಕೆ ರಾಮನನ್ನು ಗೆಲ್ತಿ ಅಂತ ಏನರ್ಥ ಅಲ್ಲ ಅನ್ನುವ ಮಾತುಗಳನ್ನ ರಾಮ ಆ ಕಡೆಯಿಂದ ಧನುಸ್ಸನ್ನ ಹೆದೆಯೇರಿಸಿ ಅದರ ಶಬ್ದವನ್ನ, ಅದರ ಠೇಂಕಾರ, ಅದರ ನಾದವನ್ನ ಒಂದ್ಸರ್ತಿ ಹೊರಹೊಮ್ಮಿಸುವಂತೆ ಮಾಡ್ತಾನೆ. ಆವಾಗ ಅವನು ನಾನೇನು ಹೆದರಲ್ಲ ಅಂತ ಈ ಮಾತಲ್ಲಿ ಹೇಳ್ತಾ ಇರುದು. ಕುಂಭಕರ್ಣನ ಮಾತು. ನಾಹಂ ವಿರಾಧ ರಾಮನ ಕೈಯಲ್ಲಿ ಸತ್ತಿದ್ದ. ಅವನೇ ತಾನೆ ಕೈ ಮಾತ್ರ ಇದ್ದದ್ದು, ಹೊಟ್ಟೆಯಲ್ಲೇ ಮುಖ ಕಣ್ಣು ಬಾಯೆಲ್ಲ ಇದ್ದದ್ದು. ಅದು ಕವಂದ. ಇವನು ಕೈ ಕವಂದಂತೆ ಹಾಗಾದ್ರೆ. ಕೂಡ ಹಾಗೆ ಕೈಯಲ್ಲಿ ಬಾಹುಬ್ಯ ಮುಚ್ಚಿ ಇಟ್ಕೊಂಡು. ಯಾವಾಗ ಬಂದ್ರಿ? ನಾನು ಈಗ ಇವತ್ತು ಬಂದಿದ್ದೆ ಬೆಳಿಗ್ಗೆ ಕ್ಲಾಸಿಗೆ. ಹೋಗಿ ಸೀತೆ ಇವಳು, ನೀವು 2 ಜನ ಮುನಿಗಳಾಗಿದ್ರೆ ಒಂದು ಹುಡುಗಿಯನ್ನು ಇಟ್ಕೊಂಡಿದ್ದೀರಿ. ತಪೋವೇಷದಲ್ಲಿ ಕಾಣಿಸ್ತೀರಿ, ಆದ್ರೆ ನೀವು ಹೀಗೆ ಹುಡುಗಿಯೊಟ್ಟಿಗೆ ತಿರುಗ್ತಾ ಇದ್ರಿ. ಇದು ನನಗೆ ಯಾಕೋ ನಿಮ್ಮನ್ನ ತಪಸ್ವಿಗಳು ಒಪ್ಕೊಳ್ಳಿಕ್ ಆಗ್ತಾ ಇಲ್ಲ, ಅದ್ರಿಂದಾಗಿ ನಾನು ಒಪ್ಕೊಳ್ಳಲ್ಲ ಅಂತ ಅವನು ರಾಮನಿಗೇನೆ ಆಕ್ಷೇಪ ಮಾಡ್ತಾನೆ. ರಾಮ ಮಾಡಿದ್ದು ತಪ್ಪು, ರಾಮನನ್ನ ನಾನು ಒಪ್ಕೊಳ್ಳಲ್ಲ ಅಂತ ಅವನು ಆಕ್ಷೇಪ ಮಾಡ್ತಾನೆ. ಆ ಆಕ್ಷೇಪದ ಪ್ರಸಂಗ ಅದು ಯಾರ್ದು?
ಅದು ವಿರಾಧ. ವಿರಾಧನದ್ದು. ಅದಕ್ಕೆ ಅವನು ಹೇಳುದು, ನಾನೇನು ವಿರಾಧ ಅಲ್ಲ ನಿನ್ನ ಕೈಯಲ್ಲಿ ಪೆಟ್ಟು ತಿಂದು ಸಾಯ್ಲಿಕ್ಕೆ, ನಾನು ಕುಂಭಕರ್ಣ, ನೆನ್ಪಿರ್ಲಿ. ಅದರ ಜೊತೆಗೆ ನಾಹಂ ಖರಹ, ರಾವಣನ 14,000 ಜನ ಸೇನಾನಿಗಳ ಮುನ್ನೇತ್ರವಾಗಿ ನಿಂತಿದ್ದಂತಹ ಖರ, ದೂಷಣ, ತ್ರಿಶಿರ ಇವರೆಲ್ಲ ರಾಮನ ಕೈಯಲ್ಲಿ ಸಾಯ್ತಾರೆ. ನಾನು ಖರನೂ ಅಲ್ಲ. ನಾಹಂ ವರಾಕಃ, ನಾನು ಕಾಗೆನೂ ಅಲ್ಲ. ಬಾಣವನ್ನ ಎಸ್ದು ಅದರ ಕಣ್ಣನ್ನೇ ಕೊಂದು ಕುರಂಗ ಅನ್ನುವ ರಾಕ್ಷಸನನ್ನು ಕೊಂದಿದ್ದ. ಹಾಗಾಗಿ ನಾನು ಕುರಂಗನೂ ಅಲ್ಲ. ನಾಸ್ಮ್ಯಹಂ ಕುಂಭಕರ್ಣ, ಹೇ ರಾಘವ, ನಾನು ಹೆಸರಿನಿಂದಲೇ ಕುಂಭಕರ್ಣ. ಅಂದ್ರೆ ಆಶ್ಚರ್ಯ ಅಂದ್ರೆ ಅದು ಆ ಸೀತೆಗೆ ಈ ಕಥೆಯನ್ನೇ ಹೇಳುದು, ಅಂದ್ರೆ ತುಂಬಾ ಗೌಪ್ಯವಾಗಿದ್ದ ನಡೆದದ್ದು ಅಂತ. ಇದೆಲ್ಲ ರಾಕ್ಷಸರಿಗೂ ಅವನಿಗೆ ಅಂದ್ರೆ ಸ್ವಲ್ಪ ಇಂಟರ್ಪೋಲ್ ಜೋರಿತ್ತು. ಅವನಿಗೆ ನಿದ್ದೆಯಲ್ಲಿದ್ರು ಹೊರಗಿನ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅಂತ ಅವನು ಯೋಚನೆ ಮಾಡಿದ್ರೆ ಗೊತ್ತಾಗ್ತಿತ್ತು. ಹಾಗೆ. ಮತ್ತೆ ಇನ್ನು ಒಂದು ದೃಷ್ಟಿಯಿಂದ ಯೋಚನೆ ಮಾಡುವುದಾದ್ರೆ, ಮೋಸ್ಟ್ಲಿ ಸೀತೆ ಹನುಮಂತನಿಗೆ ಕಥೆ ಹೇಳಿದಾಗ ಯಾರೋ ರಾಕ್ಷಸರು ಕೇಳಿಸ್ಕೊಂಡಿದ್ದಾರೆ. ಅಲ್ಲಿ ತನಕ ಅದು ಗುಟ್ಟೆ ಆಗಿತ್ತು. ಯಾವಾಗ ಸೀತೆ ಹನುಮಂತನಿಗೆ, ರಾಮನಿಗೆ ಈ ಕಥೆಯನ್ನ ಹೇಳು, ಏಕಾಂತದಲ್ಲಿ ನಡೆದ ಕಥೆ ಅನ್ನೋದನ್ನ ಹೇಳುವಾಗ ಯಾರು ಕೇಳಿಸ್ಕೊಂಡಿದ್ದಾರೆ. ಯಾಕಂದ್ರೆ ಎಲ್ಲ ಮಾಯಾವಿಗಳಲ್ಲ, ಎಲ್ಲ ಇದ್ದುಕೊಂಡು ಕೇಳಿಸ್ಕೊಂಡು ಅದನ್ನ ಈಗ ಅವನಿಗೆ ಮುಟ್ಟಿಸಿದ್ದಾರೆ. ಯಾಕಂದ್ರೆ ಅವನು ಎದ್ದ ತಕ್ಷಣ ಏನೇನಾಯ್ತು ಅಂತೆಲ್ಲ ಕೇಳ್ತಾನೆ ಕುಂಭಕರ್ಣ. ಕೇಳಿ ಈಗ ಅದನ್ನ ಇವನ ಮುಂದೆ ಮುಟ್ಟಿಸ್ತಾನೆ. ವರಾಕಃ ಅನ್ನೋದಕ್ಕೆ ಇಲ್ಲಿ ಇದು ಅಂತ ಕೊಟ್ಟಿಲ್ಲ. ಏನು, ನಾನು ಅನ್ಕೊಂಡೆ ಕಾಕ ಅನ್ನುವ ಅರ್ಥದಲ್ಲಿ ಕೊಟ್ಟಿಲ್ಲ. ಇಲ್ಲಿ ಶೋಚನೀಯ ಅಂತ ಅರ್ಥ. ವರಾಕ ಅಂದ್ರೆ ಬಲದಲ್ಲಿ ದುರ್ಬಲ ಅಂತ. ಅದರಿಂದಾಗಿ ಕಾಗೆಯ ಕಥೆ ಅಂತ ಇಲ್ಲಿ ಅನ್ನಿಸ್ತಿಲ್ಲ. ನಾನು ಹಾಗೆ ಅನ್ಕೊಂಡೆ, ಆದ್ರೆ ಇಲ್ಲಿ ನೋಡಿದ್ರೆ ಹಾಗಿಲ್ಲ. ಇಲ್ಲೇನಿದೆ ಅಂದ್ರೆ ವರಾಕಃ ಬಲಾದಿನ ನೀಚಃ, ಅಂದ್ರೆ ನಾನು ಖರನಂತೆ ಬಲದಿಂದ ನೀಚ ಅಲ್ಲ, ವಿರಾಧನಂತೆ ಬಲದಿಂದ ನೀಚ ಅಲ್ಲ, ನಾನು ಅವನಿಗಿಂತ ಹೆಚ್ಚು ಗರಿಷ್ಠ. ಪಶ್ಯಮೇ ಬಾಹು, ನನ್ನೆರಡು ತೋಳುಗಳನ್ನು ಗಮನಿಸು. ಮಹೇಂದ್ರ ಭೀಮವು, ಇದು ಸಾಮಾನ್ಯ ಅಲ್ಲ, ಇಡೀ ಜಗತ್ತನ್ನೇ ನುಂಗಬಲ್ಲಂತಹ ತೋಳುಗಳು, ಇಡೀ ಜಗತ್ತನ್ನೇ ತನ್ನ ಮುಷ್ಟಿಯೊಳಗೆ ತಂದುಕೊಳ್ಳಬಲ್ಲ ತೋಳುಗಳಿವು. ಉಕ್ತ್ವಾ ಇತಿ ರಾಮಂ ಖಲಹ ಅಭ್ಯಗಾತ್, ರಾಮನ ಕಡೆಗೆ ಓಡಿ ಬಂದ, ಧಾವಿಸಿ ಬಂದ. ಅಂದ್ರೆ ತೀವ್ರವಾದ ಆಕ್ರೋಶಗಳನ್ನ ಹೊತ್ತು ರಾಮನನ್ನ ಮುಗಿಸ್ಬಿಡ್ಬೇಕು ಅನ್ನುವ ಆಲೋಚನೆಯಲ್ಲಿ ಮೊದಲು ಬಾಯಿ ಬಡ್ಕೊಂಡ, ಆಮೇಲೆ ದೇಹದಿಂದಲೂ ಕೂಡ ರಾಮನಡೆಗೆ ಯುದ್ಧಕ್ಕಾಗಿ ತೀವ್ರವಾಗಿ ಹೆಜ್ಜೆ ಇಟ್ಟ. ನ ಅಹಂ ನಾಹಂ ಸವರ್ಣ ದೀರ್ಘ ಸಂಧಿ. ಅಹಂ ಸ್ತ್ರೀಲಿಂಗಕಃ ಪ್ರಥಮ ವಿಭಕ್ತಿ ಏಕವಚನ. ವಿರಾಧಃ ಪುಲ್ಲಿಂಗ ಪ್ರಥಮ ಏಕ. ಖರಃ ಪುಲ್ಲಿಂಗ ಪ್ರಥಮ ಏಕ. ವರಾಕಃ ಪುಲ್ಲಿಂಗ ಪ್ರಥಮ ಏಕ. ನಾಮ್ನಾ ಹೆಸರಿನಿಂದ ಅಂದ್ರೆ ತೃತೀಯ ವಿಭಕ್ತಿ. ಅಸ್ಮಿ ಅಹಂ, ಅಸ್ಮ್ಯಹಂ ನಾನು, ಅಸ್ಮಿ ಅನ್ನೋದು ಇದ್ದೇನೆ, ಲಟ್ ಉತ್ತಮ ಏಕ. ಅಹಂ ಮತ್ತೆ ಹಿಂದಿನದ್ದೇ. ರಾಘವ ಸಂಬೋಧನೆ. ಕುಂಭಕರ್ಣ ಅಕಾರ ಅಂತ ಪುಲ್ಲಿಂಗ ಪ್ರಥಮ ಏಕ. ಬಾಹೂ ಎರಡು ತೋಳುಗಳು ಅಂದ್ರೆ ದ್ವಿವಚನ, ಈ ತೋಳುಗಳು, ಈ ತೋಳುಗಳನ್ನು. ದ್ವಿವಚನ ದ್ವಿತೀಯ ವಿಭಕ್ತಿ ದ್ವಿವಚನ. ಇಮೌ ಅಯಂ ಇಮೌ ಇಮೆ ಇಮಂ ಇಮೌ. ಪಶ್ಯ ಲೋಟ್ ಮಧ್ಯಮ ಏಕ. ಮಹೇಂದ್ರ ಭೀಮೌ, ಮಹೇಂದ್ರನಂತೆ ಭೀಮವಾದದ್ದು. ಭೀಮ ಅಂದ್ರೆ ಇಲ್ಲಿ ಭಯಂಕರ, ತೀವ್ರವಾದದ್ದು, ದೊಡ್ಡದು ಅಂತ ಅರ್ಥ. ಅದು ಕೂಡ ದ್ವಿವಚನನೇ. ಉಕ್ತ್ವಾ, ತ್ವಾ ಪ್ರತ್ಯಯ ಅಂತ. ಉಕ್ತ್ವಾ ಅಂದ್ರೆ ಹೇಳಿ, ಅಂದ್ರೆ ಅದು ಕ್ರಿಯೆ. ಇತಿ ಅವ್ಯಯ. ರಾಮಂ ದ್ವಿತೀಯ ಏಕ. ಸಹ ಪುಲ್ಲಿಂಗ ಪ್ರಥಮ ಏಕ. ಖಲಃ ಪುಲ್ಲಿಂಗ ಪ್ರಥಮ ಏಕ. ಅಭ್ಯಧಾವತ್ ಲಂಗ್ ಪ್ರಥಮ ಏಕ. ಅಭ್ಯಧಾವತ್ ಅಂದ್ರೆ ಓಡಿದನು. ಧಾವಧಾತು ಧಾವತಿ, ಅದರ ಲಂಗ್ ಅಧಾವತ್. ಅಭಿ ಉಪಸರ್ಗ ಸೇರಿದ್ರೆ ಅಭ್ಯಧಾವತ್. ಉಷಾ ಅವ್ರು ಹೇಳಿ. ತೌ ಕುಂಭಕರ್ಣಸ್ಯ ಕರಾವುದೀರ್ಣೌ
करावुदीर्णौ 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 उदीक्ष्य देवा उदीक्ष्य देवा दिवमुल्लिखन्तौ दिवमुल्लिखन्तौ धियापयाताः भियापयाताः सहसोपयाताः सहसोपयाता रामोहिनः रामोहिनः पालक इत्युदीर्य पालक इत्युदीर्य ಎರಡು ತೋಳುಗಳನ್ನ ಅವನು ಹೀಗೆ ಬೀಸಿಕೊಂಡು ಎಲ್ಲರನ್ನು ಒಂದೇ ಕ್ಷಣದಲ್ಲಿ ಹುಡಿಗಟ್ಟಿ ಬಿಡ್ತೇನೆ ಅಂತ ಓಡಿ ಬರುವಾಗ ತೌ ಕುಂಭಕರ್ಣಸ್ಯ ಕರವು, ಆ ಎರಡು ಕೈಗಳು ಉದೀರ್ಣವು, ಸುಲಭದಲ್ಲಿ ಬಗ್ಗಿಸ್ಲಿಕ್ಕಾಗುವಂಥದ್ದಲ್ಲ, ಅತ್ಯಂತ ಗಟ್ಟಿಮುಟ್ಟಾದದ್ದು, ದೋಷವಿಲ್ಲದ್ದು. ಕರ್ಣವು ಉದೀಕ್ಷ್ಯ ನೋಡಿ, ದೇವಾಹ ದೇವತೆಗಳು ದಿವಮುಲ್ಲಿಖಂತವು ಆಕಾಶ ನೋಡ್ತಾ ಇದ್ರಂತ. ಅಂದ್ರೆ ಅವನು ಕೈ ಹೀಗ್ ಮಾಡು, ಏನ್ ಮಾಡ್ತಾನಪ್ಪ ಈಗ ಅಂತ. ಅಂದ್ರೆ ಅವರು ನಿಂತ ಮೋಡಗಳಿಗಿಂತಲೂ ಮೇಲೆ ಚಾಚಿತ ಕೈಗಳಂತೆ ಆತ ಎಲ್ಲವನ್ನು ಪುಡಿಗಟ್ಟಿ ಬಿಡ್ತೇನೆ ಅಂತ ಹೊರಟಿದ್ದಾನೆ. ಉದೀರ್ಣ ಅಂದ್ರೆ ಸಿದ್ಧವಾದ, ಅಂದ್ರೆ ಅಟ್ಯಾಕಿಗೆ ಸಿದ್ಧವಾದ. ಉದೀರ್ಣವು ಕರವು ಉದೀಕ್ಷ್ಯ ದೇವಾಹ ದಿವಮುಲ್ಲಿಖಂತವು, ಆಕಾಶವನ್ನ ಅವನು ಚಾಚಿ ನಿಂತಿದ್ದಾನೆ, ಎರಡು ಕೈಗಳನ್ನ ಆಕಾಶದ ಕಡೆಗೆ ನಿಂತಿದ್ದಾನೆ. ಇದರಿಂದ ಭಿಯಾ ಅಭಿಯಾತಾಹ, ಹೆದರಿ ಅವರು ಬದಿಗೆ ಸರಿದ್ರು. ಸಹಸೋಪಯಾತಾಹ, ನಿಧಾನಕ್ಕಲ್ಲ ಬೇಗನೆ ತಕ್ಷಣವೇ ಪಕ್ಕಕ್ಕೆ ಸರಿದಿದ್ದಾರೆ. ರಾಮೋಹಿನ ಪಾಲಕ, ರಾಮನೇ ಈಗ ನಮ್ಮನ್ನು ಕಾಪಾಡಬೇಕು ಇತ್ಯುದೀರ್ಯ, ಹೀಗೆ ಹೇಳಿ ಅಭಿಯಾತಾಹ ಪಕ್ಕಕ್ಕೆ ಸರಿದ್ರು, ದೂರಕ್ಕೆ ಹೋದ್ರು. ಯುದ್ಧ ದರ್ಶನವನ್ನ ಮಾಡುವುದಕ್ಕೋಸ್ಕರ ಅಂದ್ರೆ ದೂರದಿಂದ ನಿಂತು, ಅಂದ್ರೆ ಹತ್ರ ಇದ್ರೆ ಏನಾಗ್ತಿದೆ ಅಂತ ಕಾಣೋದೇ ಇಲ್ಲ. ಈ ಫಸ್ಟ್ ಸೀಟ್ ಅಲ್ಲಿ ಸಿನಿಮಾ ನೋಡ್ಲಿಕ್ಕೆ ಹೋದಾಗ ಮುಖ ತೋರಿಸಿರೋ ಒಂದ್ ಕಣ್ಣು ಇಲ್ಲದ ಒಂದ್ ಕಣ್ಣು ಹೀಗ್ ನೋಡ್ಬೇಕು, ಎರಡು ಕಣ್ಣು ನೋಡ್ಬೇಕು ಹತ್ರದಿಂದ ಫೋಕಸ್ ಮಾಡಿದಾಗ. ಹಿಂದೆ ಕೂತಿದ್ರೆ ಕರೆಕ್ಟ್ ಆಗಿ ಕಾಣಿಸುತ್ತೆ. ಹಾಗೆ ಹೆದರಿ ಬದಿಗೆ ಸೇರಿದವರಾದ್ರೂ ಕೂಡ ಆ ಯುದ್ಧವನ್ನು ನೋಡುವುದಕ್ಕೋಸ್ಕರ, ದರ್ಶನವನ್ನ ಮಾಡುವುದಕ್ಕೋಸ್ಕರ ಪಕ್ಕಕ್ಕೆ ಸರಿದು ನಿಂತರು. ಎರಡು ಆಕಾಶವನ್ನ ಚಾಚಿದ್ದ, ಯುದ್ಧಕ್ಕಾಗಿ ಸಿದ್ಧವಾದ, ಅತ್ಯಂತ ಬಲಿಷ್ಠವಾದ ಕುಂಭಕರ್ಣನ ಎರಡು ಕರಗಳನ್ನು ದೇವತೆಗಳು ನೋಡಿ ಭಯಗ್ರಸ್ತರಾಗಿ ಪಕ್ಕಕ್ಕೆ ಸರಿದು ದೂರದಿಂದಲೇ ಅದನ್ನು ನೋಡುವ ಆಸಕ್ತಿಯಿಂದ, ರಾಮನೇ ನಮಗೆ ರಕ್ಷಕ ಹೊರತು ಇನ್ನಾರೂ ಇಲ್ಲ ಅಂತ ಪಕ್ಕಕ್ಕೆ ಸರಿದ್ರು. ಅಂದ್ರೆ ಆ ರೀತಿ ಹೇಳಿ ಪಕ್ಕಕ್ಕೆ ಹೊರಗಿದ್ರು. ತೌ, ಆ ಎರಡು ಕರಗಳನ್ನು ಕಂಡು, ತೌ ಅಂದ್ರೆ ದ್ವಿತೀಯ ವಿಭಕ್ತಿ ದ್ವಿವಚನ, ಕುಂಭಕರ್ಣಸ್ಯ ಅವನ ಷಷ್ಠಿ ಏಕ, ಕರವು ಮತ್ತೆ ದ್ವಿತೀಯ ವಿಭಕ್ತಿ ದ್ವಿವಚನ, ಉದೀರ್ಣವು ಉದ್ಯುಕ್ತವು ಇತ್ಯರ್ಥ, ಅದು ಕೂಡ ದ್ವಿವಚನ ದ್ವಿತೀಯ ವಿಭಕ್ತಿ. ಉದೀಕ್ಷ್ಯ ನೋಡಿ, ಲ್ಯಪ್ರತ್ಯಂತಂ ಅವ್ಯಯಂ. ದೇವಾಹ ದೇವತೆಗಳು ಪುಲ್ಲಿಂಗ ಪ್ರಥಮ ಏಕ. ದಿವಂ ಆಕಾಶವನ್ನು, ಜೌಹು ದ್ಯಾವೌ ದ್ಯಾವಹ ದಿವಂ ದಿವೌ, ಅಂದ್ರೆ ಅದು ದ್ಯು ಅನ್ನುವ ಶಬ್ದದಿಂದ ಬಂದ ರೂಪ. ಉಲ್ಲಿಖಂತೌ ಮತ್ತೆ ದ್ವಿವಚನ ದ್ವಿತೀಯ ವಿಭಕ್ತಿ. ಧಿಯಾ ತೃತೀಯ ಏಕ, ಧೀಹಿ ಶಬ್ದ. ಅಪಯಾತಾಹ ಪ್ರತ್ಯಯ ಅಂತ ಶಬ್ದ ದ್ವಿತೀಯ ವಿಭಕ್ತಿ, ಪ್ರಥಮ ವಿಭಕ್ತಿ ಬಹುವಚನ. ಸಹಸ ಅವ್ಯಯ. ಉಪಯಾತಾಹ ಮತ್ತೆ ಪ್ರಥಮ ವಿಭಕ್ತಿ ಬಹುವಚನ. ರಾಮಃ ಪುಲ್ಲಿಂಗ ಪ್ರಥಮ ಏಕ. ಹಿ ಅವ್ಯಯ. ನಃ ಷಷ್ಠಿ ಬಹು. ಪಾಲಕಃ ಪುಲ್ಲಿಂಗ ಪ್ರಥಮ ಏಕ. ಇತಿ ಉದೀರ್ಯ ಇತ್ಯುದೀರ್ಯ ಯಪ್ರತ್ಯಂತಂ ಅವ್ಯಯಂ. ಹೇಳಿ. ದೇದೀಪ್ಯಮಾನಾನ್ ಅಲಸನ್ನಿಕಾಶೈಃ ಸುವರ್ಣಪುಂಖೈಶ್ಚ ಸುಪರ್ಣವೇಗೈಃ
सुवर्णवेगैः रामशरौघैः रामशरोगैः प्रबिभेद शूरः प्रबिभेदशूरः सतां शरारो सतां शरारो द्विशतः शरीरम् द्विशतः शरीरम् ಅದೇನೋ ಪಾಠ ಬೇರೆ ಇದೆ ಅನ್ಸುತ್ತೆ. ಶರೌಘೈಹಿ ಆಗ್ಬೇಕಲ್ವಾ ಅದು. ಶರಾರೋಹ ಹಿಂಸನಶೀಲಸ್ಯ. ಓ ಹಿಂಸಕಸ್ಯ. ಶರಾರೋಹ. ಹೊಸ ಶಬ್ದ. ಶರಾರತ್ ಅದು ಹಿಂದಿಯಲ್ಲಿ ಹಿಂಸಕನಿಗೆ ಅಲ್ಲ. ಅಲ್ಲಿ ಶರಾರತ್ ಅಂದ್ರೆ ತಂಟೆ ಕೀಟ್ಲೆ ಅನ್ನೋ ತರ, ಅದೇ ತರ. ಅನಲ ಸನ್ನಿಕಾಶೈ ದೇದೀಪ್ಯಮಾನ ಅನಲ ಸನ್ನಿಕಾಶೈ ಸುವರ್ಣಪುಂಕೈ ಸುಪರ್ಣವೇಗೈ ಶರೌಘೈ ರಾಮ ಪ್ರಬಿಭೇದ. ಶೂರಃ ರಾಮ ಪ್ರಬಿಭೇದ. ಸ್ವತಾಂ ಶರಾರೋಹ ದ್ವಿಶತಃ ಶರೀರಂ ಪ್ರಬಿಭೇದ. ರಾಮ ಬಾಣಗಳಿಂದ ಕುಂಭಕರ್ಣನ ಶರೀರವನ್ನು ಸೀಳಿದ. ಇಷ್ಟು ವಿಷಯ. ಅದಕ್ಕೆ ಎಂಥ ಬಾಣಗಳಿಂದ ಸೀಳಿದ, ಎಂಥ ಕುಂಭಕರ್ಣನು ಸೀಳಿದ ಅನ್ನೋದು ಇಷ್ಟು ವಿಷಯ ಹೇಳ್ತಾ ಇದ್ದಾರೆ. ದೇದೀಪ್ಯಮಾನ ಅನಲ ಸನ್ನಿಕಾಶೈ, ಧಗಧಗನೆ ಉರಿಯುವ ಬೆಂಕಿಯ ಜ್ವಾಲೆಗೆ ಸಮಾನವಾದ, ಅಂದ್ರೆ ಅದು ಬಾಣ ವೇಗದಿಂದ ಹೋಗುವಾಗ ಅದು ಹೊತ್ಕೊಂಡ್ಬಿಡುತ್ತೆ. ಮೂಲ್ಕೆ ಬರುವಾಗ ಭೂಮಿಗೆ ಏನಾಗುತ್ತೆ? ಹೊತ್ಕೊಳ್ಳುತ್ತೆ. ಯಾಕಂದ್ರೆ ಇಲ್ಲಿಯ ಗಾಳಿಗೆ ಅದರಲ್ಲಿರುವ ಸೂಕ್ಷ್ಮ ಕಣಗಳಲ್ಲಿ ಘರ್ಷಣೆ ಉಂಟಾಗಿ ಅದು ಬೆಂಕಿ ಆಗ್ಬಿಡುತ್ತೆ. ಅದನ್ನ ಸಹಿಸ್ಲಿಕ್ಕಾಗಲ್ಲ. ಅಂದ್ರೆ ಈ ಗಾಳಿಯ ವೇಗವನ್ನು ಸಹಿಸ್ಲಿಕ್ಕಾಗಲ್ಲ. ಇದು ಬಾಣ ಬಿಟ್ಟ ಮೇಲೆ ನಾವು ಬೆಂಕಿ ಇರುವಂತದ್ದೇನಾದ್ರೂ ಹಚ್ಚಿಗೆ ಹಚ್ಚಿದ್ರೆ ಆರೋಗ್ಬಿಡುತ್ತೆ. ರಾಮ ಬಿಟ್ರೆ ಆ ಬಾಣ ಅಲ್ಲಿ ಹೋಗುವಾಗ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಅಂತಹ ದೇದೀಪ್ಯಮಾನ ಅನಲ ಸನ್ನಿಕಾಶ ಅಂದ್ರೆ ಅದರಂತೆ ಇವ ಅನ್ನುವ ಅರ್ಥದಲ್ಲಿ ಹೇಳುವಂತದ್ದು. ಸನ್ನಿಕಾಶೈಹಿ ಸುವರ್ಣ ಪುಂಖೈಹಿ, ಅದರ ಆ ಬಾಣದ ಹಿಂಭಾಗ ಅದಕ್ಕೆ ರೆಕ್ಕೆ ಇರುತ್ತೆ. ಅದ್ ರೆಕ್ಕೆ ಇದ್ರೆ ಮಾತ್ರ ದೂರಕ್ಕೆ ಹೋಗುತ್ತೆ. ಅದ್ರಲ್ಲಿ ಬೇರೆ ಬೇರೆ ತರ ರೆಕ್ಕೆ ಇರುತ್ತೆ. ಆ ರೆಕ್ಕೆ ಸೊಟ್ಟ ಇದ್ರೆ ಹೀಗ್ ಹೋಗಿ ಹೀಗ್ ಹೊಡಿಯುತ್ತೆ, ಈ ಕಡೆ ಸೊಟ್ಟ ಇದ್ರೆ ಹೀಗ್ ಹೋಗುತ್ತೆ. ಆ ರೆಕ್ಕೆಯ ಡೈರೆಕ್ಷನ್, ಈಗ ನಾವು ಫ್ಯಾನ್ ಅನ್ನ, ಅದು ಫ್ಯಾನ್ ಹೀಗೇ ಇದ್ರೆ ಅದು ಸುಮ್ನೆ ತಿರುಗ್ತಾ ಇರುತ್ತೆ, ನಿಮ್ಗೇನು ಗಾಳಿ ಬರಲ್ಲ. ಆ ಫ್ಯಾನಿನ ರೆಕ್ಕೆಯನ್ನು ಒಂಚೂರ್ ಹೀಗಿಟ್ಟಿರ್ತಾರೆ, ಒಂದು 2 ಡಿಗ್ರಿಯೋ 1 ಡಿಗ್ರಿಯೋ ಮಾತ್ರ. ಆಗ ಅದು ತಿರುಗಿದಾಗ ನಿಮ್ಗೆ ಗಾಳಿ ಕೆಳಗ್ ತಳ್ಳಲ್ಪಡುತ್ತೆ, ಆಗ ನಿಮ್ಗೆ ಗಾಳಿ ಬರುತ್ತೆ. ನೀವು ಫ್ಯಾನ್, ಈ ಟೇಬಲ್ ಫ್ಯಾನ್ ಅಲ್ಲಿ ನೋಡಿದ್ರೆ ಅದು ಒಂಥರ ಹೀಗಿರುತ್ತೆ, ಯಾರೋ ಕೆನ್ನೆಗೊಂದು ಹೊಡೆದಾಗ ಹಿಂಗ್ ಸೊಟ್ಟಕ್ಕಿರುತ್ತೆ. ಆದ್ರೆ ಹಾಗಿದ್ರೇನೆ ಗಾಳಿ ಬರುತ್ತೆ. ಅದು ಸುಮ್ನೆ ಕಡ್ಡಿ ತರ ಇದ್ದಿದ್ರೆ ನಿಮ್ಗೇನು ಗಾಳಿನೇ ಬರಲ್ಲ, ಯಾಕೆ ಹಿಂದೂ ಹೋಗ್ಬೋದು ಆ ಗಾಳಿ. ಹಾಗೆ ಅಂತಹ ಪುಂಖಗಳು ಅಂದ್ರೆ ರೆಕ್ಕೆ, ಬಂಗಾರದ ತಗಡಿನ ರೆಕ್ಕೆಗಳಿಂದ ಕೂಡಿದ ಬಾಣಗಳು. ಆಮೇಲೆ ಸುಪರ್ಣ ವೇಗ ಎಂಥದ್ದು ಅಂದ್ರೆ ಗರುಡನ ವೇಗ ಅನ್ನೋದು ಅತ್ಯಂತ ಫಾಸ್ಟ್ ಅಂತ ಲೆಕ್ಕ. ಅದು ನಮಗೆ ಆ ಮೊದಲಿನ ವರ್ಣನೆಯಲ್ಲೇ ಗೊತ್ತಾಗುತ್ತೆ. ಬಾಣ ಬಿಟ್ಟ ಮೇಲೆ ಬಾಣ ಹೋಗುವಾಗ ಅದ್ರಲ್ಲಿ ಬೆಂಕಿ ಹುಟ್ಟತ್ತೆ ಅಂದ್ರೆ ಅದು ಎಂಥ ವೇಗ. ಆ ಬೆಂಕಿ ಹುಟ್ಟಿದ್ಮೇಲೆ ತಾವು ಸುಡಬಾರ್ದು, ತಾನೇ ಸುಟ್ಟು ಹೋಗ್ಬಿಟ್ರೆ ಉಲ್ಕೆ ಏನಾಗುತ್ತೆ, ಬಂದು ತಾನೇ ಸುಟ್ಟು ಭೂಮಿಯಲ್ಲಿ ಇಲ್ಲಿ ಬರೋ ಅಷ್ಟೊತ್ತಿಗೆ ಬೂದಿ ಆಗಿರುತ್ತೆ. ಇದು ಹಾಗಲ್ಲ, ಎದುರು ನಾವು ಸುಡ್ಬೇಕು. ಅಂತಹ ಗರುಡನ ವೇಗ, ಅವನು ಬೆಂಕಿ ತರ ಬಂದ್ರು ಕೂಡ ಅವನಿಗೇನು ರೆಕ್ಕೆ ಸುಟ್ಟು ಬರುವಾಗ ಬೂದಿಯಾಗಿ ಬೀಳಲ್ಲ, ಅವನು ಉಳಿದುದನ್ನ ಬೆಂಕಿ ತರ ಸುಟ್ಕೊಂಡು ಹೋಗ್ತಾನೆ. ಅಂತಹ ಸುಪರ್ಣ ವೇಗೈಹಿ ಶರೌಘೈಹಿ, ಒಂದು ಬಾಣ ಅಲ್ಲ, ಬಾಣಗಳ ಓಘ ಅಂದ್ರೆ ರಾಶಿ, ಬಾಣಗಳ ಮಳೆಯನ್ನ ಶೂರಃ ರಾಮ. ಕೆಮಿಕಲ್ ಹಾಕಿರ್ತಾರೆ ಈಗ, ಹಾಗೆ ಫಾಸ್ಟ್ ಹೋಗು ತುಂಬಾ ಇರ್ತದೆ, ಎಲ್ಲ ಸುಡ್ತದೆ. ಹೌದು, ಹೆಚ್ಚು ಕಮ್ಮಿ ಎಲ್ಲ ಸುಡುತ್ತೆ. ಈಗ ಈ ನಮ್ಮ ಫಾಸ್ಟ್ ಇಲ್ಲಿ ರಾಕೆಟ್ ಫಾಸ್ಟ್ ಅಲ್ವೇ ಅಲ್ಲ, ಅದಕ್ಕಿಂತಲೂ ಹೆಚ್ಚಿನ ಫಾಸ್ಟ್ ಆಕಾಶ ಮಾರ್ಗದಿಂದ ಏನೆಲ್ಲ ಬೀಳುತ್ತೆ ಅದ್ರಲ್ಲಿ ಏನ್ ಕೆಮಿಕಲ್ ಇದ್ದು ಬೀಳುದಲ್ಲ. ಒಟ್ಟು ಅದು ಒಂದು ಧಾತು ಇರುತ್ತೆ, ಏನೋ ಒಂದು ಧಾತು ಇರುತ್ತೆ. ಈ
ಭೂಮಿಯ ಆಕ್ಸಿಜನ್ನಿನ ಇದಕ್ಕೆ ಹೊಡೆತಕ್ಕೆ ಸಿಕ್ಕಿದ್ಮೇಲೆ ಅಲ್ಲಿ ತಾನಾಗಿ ಬಿಸಿಯಿಂದ ಬೆಂಕಿ ಹುಟ್ಕೊಳ್ಳುತ್ತೆ, ಹಾ. ಏನಿದ್ರು ಸುಡುತ್ತೆ. ಅದಕ್ಕೆ ಆ ಉರುವಲಾಗಿ ಪೆಟ್ರೋಲ್ ಹಾಕಿ ಸುಡಬೇಕು ಅಂತೇನಿಲ್ಲ, ಅದ್ರ ವೇಗ ಅಷ್ಟಿರುತ್ತೆ ಅಂತ ಅರ್ಥ. ಶೂರಃ ರಾಮಃ ಸತಾಂ ಶರಾರೋಹೋ, ಸಜ್ಜನರಿಗೆ ಹಿಂಸಕನಾಗಿದ್ದ, ದ್ವಿಷತಃ ಸಜ್ಜನರನ್ನ ದ್ವೇಷ ಮಾಡುತ್ತಿದ್ದ, ಕುಂಭಕರ್ಣನ ಶರೀರವನ್ನು, ಕುಂಭಕರ್ಣನ ದ್ವಿಷತಃ ಅಂದ್ರೆ ಕುಂಭಕರ್ಣನ ಶರೀರವನ್ನು ವಿಭೇದ ಸೀಳಿದ, ಶರೀರದ ಎಲ್ಲ ಭಾಗಗಳಿಗೆ ಒಂದೊಂದು. ಫಸ್ಟು ಅವನದನ್ನು ಜಾಡಿಸ್ಕೊಂಡು ಬಂದ. ರಾಮ ಅದರ ಬಾಣದ ವೇಗವನ್ನ ಹೆಚ್ಚಿಸಿದ, ಬಾಣಗಳ ಕ್ವಾಂಟಿಟಿಯನ್ನು ಬದಲಿಸಿದ, ಕ್ವಾಲಿಟಿಯನ್ನು ಬದಲಿಸಿದ. ತಕ್ಷಣವೇ ಅವನ ಶರೀರ ಎಲ್ಲ ಅಲ್ಲಲ್ಲಿ ಸೀಳು ಬಿಟ್ಟಿತು. ದೇದೀಪ್ಯಮಾನ ಅನ್ನೋದು ಶಾನಚ್ ಪ್ರತ್ಯಯಾಂತವಾದ ಶಬ್ದ. ಮಾನ ಅಂತ ಬಂದ್ರೆ ಗೃಹ್ಯಮಾನ, ವರ್ತಮಾನ, ಏಧಮಾನ, ವಂದಮಾನ, ಸ್ಥೀಯಮಾನ, ಉಚ್ಯಮಾನ, ಇದೆಲ್ಲವೂ ಕೂಡ ಮಾನ ಅಂತ ಅನ್ನೋದು ಪ್ರೆಸೆಂಟ್ ಕಂಟಿನ್ಯೂಸ್ ಆಗ್ತಾ ಇರುವಂತದ್ದು. ತಗದಾಗ ಈಗಲೂ ಉರಿತಾ ಇದೆ, ಬಾಣ ಹೋಗುವಾಗ ಹೀಗೆ ಹಿಡ್ಕೊಂಡೇ ಉರಿತಾ ಇರುತ್ತೆ, ಬಿಟ್ಟದಾಗ ಪುಸ್ ಟಾಸ್, ಈ ಟುಸ್ ಪಟಾಕಿ ಬಿಟ್ಟ ಹಾಗೆ ಅಲ್ಲೋದ್ರೆ ಪುಸ್ ಅಂತ ಬಂದು ಅದು ಸುಮ್ಮನೆ ಹೊಗೆ ಬಿಟ್ಟು ಹೋಗ್ಬಿಡೋದು. ಆ ತರ ಅಲ್ಲ, ಅಲ್ಲಿ ಹೋಗುವ ತನಕವೂ ಹಾಗೆ ಉರಿತಾ ಇರುವಂತಹ ಬೆಂಕಿಗೆ ಹೊಂದುವ, ಬೆಂಕಿಯಂತೆ ಕಾಣುವ ತೃತೀಯ ವಿಭಕ್ತಿ ಸನ್ನಿಕಾಶೈಹಿ ರಾಮೈಹಿ ಇದ್ದ ಹಾಗೆ. ಸುವರ್ಣ ಪುಂಖೈಹಿ ಮತ್ತೆ ತೃತೀಯ ವಿಭಕ್ತಿ ಬಹುವಚನ. ಸುಪರ್ಣ ವೇಗೈಹಿ ಮತ್ತೆ ತೃತೀಯ ವಿಭಕ್ತಿ ಏಕವಚನ. ರಾಮಃ ಪುಲ್ಲಿಂಗ ಪ್ರಥಮ ಏಕ, ಶರೌಘೈಹಿ ತೃತೀಯ ಬಹು, ಪ್ರಬಿಭೇದ ಲಿಟ್ ಪ್ರಥಮ ಏಕ, ಶೂರಃ ಪುಲ್ಲಿಂಗ ಪ್ರಥಮ ಏಕ, ಸತಾಂ ಷಷ್ಠಿ ಬಹು, ಸಂತೌ ಸಂತಃ ಸತಃ ಸತೋಃ ಸತಾಂ. ಶರಾರೋಹ್ ಕುಂಭಕರ್ಣನ ಅಂದ್ರೆ ಹಿಂಸಕನ, ಶ್ರು ಹಿಂಸಾಯಾಮ್ ಅನ್ನುವ ಧಾತಿಯಿಂದ ಹುಟ್ಟಿದ ಶಬ್ದ. ಆ ಹಿಂಸೆ ಮಾಡುವುದನ್ನೇ ಆನಂದಿಸುವವನು, ಅಂದ್ರೆ ಆನಂದ ಪಡುವವನು. ಇನ್ನೊಬ್ಬರಿಗೆ ಹಿಂಸೆ ಕೊಡುವುದನ್ನೇ ರಮತೆ, ಆನಂದ ಯಾರು ಪಡ್ತಾನೋ ಅವನು ಶರಾರು, ಅವನ. ತೃತೀಯ ಷಷ್ಠಿ ವಿಭಕ್ತಿ ಏಕವಚನ. ದ್ವಿಷತಃ ದ್ವಿಷನ್ ದ್ವಿಷಂತೌ ದ್ವಿಷತಃ ಷಷ್ಠಿ ವಿಭಕ್ತಿ ಏಕವಚನ. ಶರೀರಂ ನಪುಂಸಕಲಿಂಗ ದ್ವಿತೀಯ ಏಕ, ಶರೀರವನ್ನು. ವಿಭೇದ ಲಿಟ್ ಪ್ರಥಮ ಏಕ. ಇನ್ನೊಂದು ಶ್ಲೋಕ ಮಾಡೋಣ. ಮೇಘ ಅವರು ಹೇಳಿ. ಉದ್ಯಚ್ಛತೋ ಮುದ್ಗರಂ, उद्यच्छतो मुद्गरम् उद्यच्छतो मुद्गरम् ಉಗ್ರಮೂರ್ತೇಃ उग्रमूर्तेः ಕಾಂಡೇನ ದೋರ್ದಂಡಂ, काण्डेन दोर्दण्डम् ಅಖಂಡಯತ್ಸಃ अखण्डयत्सः ಮಹೀಯಸೀಂ ವ್ಯಾಪ, महीयसीं व्याप ಮಹೀಂ ಸಬಾಹುಃ महीं सबाहुः ಮಹಾಮಹೀಭೃತ್ महामहीभृत् ಶಿಖರೋಪಮಾನಃ. शिखरोपमानः ರಾಮಚಂದ್ರ ಆ ಬಾಣವನ್ನ ಬಿಟ್ಟಾಗ ಏನಾಯ್ತು? ಉದ್ಯಚ್ಛತಃ ಉದ್ಗರಂ ಮುದ್ಗರಂ ಉದ್ಯಚ್ಛತಃ, ಮುದ್ಗರ ಅಂತ ಒಂದು ಆಯುಧ, ಅದನ್ನ ಉದ್ಯಚ್ಛತಃ ಮೇಲಕ್ಕೆ ಎತ್ತಿ ಹೊಡಿಬೇಕು, ಎತ್ತಿ ಎಸೆಯುವ ಬಯಕೆಯಲ್ಲಿರುವಂಥವನ ಉಗ್ರಮೂರ್ತೆ, ಭೀಕರವಾದ ರಕ್ತ ಎಲ್ಲ ಸೋರಿ ಮೈ ಎಲ್ಲ ಇನ್ನೂ ಭಯ ಆಗ್ತಾ ಇದೆ ಅವನ ನೋಡ್ಲಿಕ್ಕೆ. ಉಗ್ರಮೂರ್ತೆ ದೋರ್ದಂಡಂ, ತೋಳುಗಳೆಂಬ ದಂಡಗಳನ್ನು, ಕಾಂಡೇನ ಬುಡದಿಂದಲೇನೆ,
ಅಖಂಡಯತ್ ಕತ್ತರಿಸಿದನು. ಆ ಶಬ್ದ ಬಳಸಿದ್ ನೋಡಿ, ಕಾಂಡೇನ ದುರ್ದಂಡಮಖಂಡಯತ್ಸ, ಕಾಂಡೇನ ದುರ್ದಂಡಮಖಂಡಯತ್ಸಹ. ಎಲ್ಲ ಅಂಡ 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 ಅಂತ ಬಂತು. ಇದು ಸಹಜ ಕವಿ ನಾರಾಯಣ ಪಂಡಿತರು. ಎಲ್ಲೋ ಪ್ರಾಸ ತರಬೇಕು ಅಂತ ಕಷ್ಟಪಟ್ಟು ಎಳೆದಾಡುವ ಕವಿಗಳಲ್ಲ. ಬಂತು ಬರ್ತಾ ಇರುತ್ತೆ, ಕೊಡ್ತಾ ಇರ್ತಾರೆ. ಬರ್ಲಿಲ್ಲ ಮಾಮೂಲು ವಿಷಯ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಯಾವತ್ತು ನಾನು ಹೇಳುವ ಪ್ರತಿಯೊಂದು ಪದ್ಯವೂ ಕೂಡ ಸ್ವಾರಸ್ಯಮಯವಾದಂತಹ ವಿಷಯವನ್ನೇ ಹೇಳಬೇಕು. ವಿಷಯ ರಾಮಂದೇ ಕತೆ, ಅದ್ರಲ್ಲಿ ಸ್ವಾರಸ್ಯ ಹೇಳುದೇನು? ಅದೇ ಸ್ವಾರಸ್ಯ, ಅಲ್ಲಿರುವುದೇ ಸ್ವಾರಸ್ಯ. ಅದನ್ನ ಇನ್ನು ಹೇಳುವ ರೀತಿ ವಿಧಾನಗಳಲ್ಲಿ ಏನಾದ್ರೂ ದೇವರು ಹೊಳಸಿದ್ರೆ ಅದು ಚೆನ್ನಾಗಿರುತ್ತೆ. ಅರ್ಥದಲ್ಲಿ ಸ್ವಾರಸ್ಯ ಇರ್ಬೇಕು, ಶಬ್ದದಲ್ಲಿ ಅಲ್ಲ. ಅಸ್ಮಾಕೂಣಾಂ ತಾರ್ಕಿಕೇಶಾಂ ಅರ್ಥರಿ ತಾತ್ಪರ್ಯ ಮತ್ತು ಶಬ್ದರಿ ಅಂತ ಒಂದು ಎಡವಟ್ಟು ವಾಕ್ಯ ಇದೆ. ಮಹೀಯಸೀಂ ಮಹೀಂ ಸಹ ಬಾಹು ವ್ಯಾಪ. ಅತ್ಯಂತ ದೊಡ್ಡ ಗಾತ್ರದ ಆ ಶರೀರ, ಉದ್ದನೆಯ ಅತಿ ದೊಡ್ಡದಾದಂತಹ ಆ ಬಾಹು ಭೂಮಿಯನ್ನು ಬಿದ್ದೊಡನೆ ನೆಲಕ್ಕೆ ಬಿತ್ತಲ್ಲ, ಆಕಾಶವೇ ತುಂಡಾಗಿ ಬಿದ್ದ ಹಾಗೆ ಬಿತ್ತು. ಅಷ್ಟು ದೊಡ್ಡ ಶಬ್ದದೊಂದಿಗೆ ಅಷ್ಟು ದೊಡ್ಡ ಭಾರದ ವಸ್ತುವಾಗಿ. ಮಹಾಮಹೀಭೃತ್ ಶಿಖರೋಪಮಾನ, ದೊಡ್ಡದಾದ ಪರ್ವತದ ತುದಿ ಕತ್ತರಿಸಿ ಬಿದ್ರೆ ಹೇಗೆ ಭೂಮಿಗೆ ಒಂದು ಕ್ಷಣ ನಡುಕ ಉಂಟಾಗುತ್ತೋ, ಹೇಗೆ ಒಂದ್ಸರ್ತಿ ಶಬ್ದ ಉಂಟಾಗುತ್ತೋ, ಹಾಗೆ ಶಿಖರೋಪಮಾನ, ಮಹೀಭೃತ್ ಶಿಖರೋಪಮಾನ. ಮಹೀಭೃತ್ ಅಂದ್ರೆ ಪರ್ವತ, ಮಹೀಂ ಬಿಭರ್ತೀತಿ ಮಹೀಭೃತ್, ಭೂಮಿಯನ್ನು ಹೊತ್ತಿದೆ. ಭೂಮಿಯನ್ನು ಹೊತ್ತಿದೆ ಅಂದ್ರೆ ಅದು ಭೂಮಿಯನ್ನು ಹೊತ್ತಿದೆಯೋ, ಭೂಮಿಯನ್ನು ಅದು ಹೊತ್ತಿದೆಯೋ? ಮೇಲ್ನೋಟಕ್ಕೆ ಭೂಮಿಯ ಮೇಲಿದೆ ಅದು, ಆದ್ರೆ ಭೂಮಿಯ ಮೇಲೆ ಅದಿರುದ್ರಿಂದ ಭೂಮಿಯ ಲೇಯರ್ಗಳೆಲ್ಲ ಕರೆಕ್ಟ್ ಆಗಿ ಕೂತಿರುತ್ತೆ ಇರುತ್ತೆ. ಭಗವಂತನ ವಿಶೇಷ ಸನ್ನಿಧಾನ ಇದ್ದೇ ಇರುತ್ತೆ. ಅಂತಹ ಮಹಾಮಹೀಭೃತ್, ಆ ಮಹೀಭೃತ್ನ ಶಿಖರ, ಶಿಖರ ಅಂದ್ರೆ ಮೇಲಿನ ತುದಿ, ಅದು ಕತ್ತರಿಸಿ ಬಿದ್ರೆ ಹೇಗೆ ಶಬ್ದ ಬರುತ್ತೆ, ಹಾಗೆ ಈ ಕೈ ತುಂಡರಿಸಿ ಬಿದ್ದಾಗ ಶಬ್ದವಾಯಿತು. ಬಾಹು, ಎಂತ ಬಾಹು? ಶಿಖರೋಪಮಾನ. ಅಂತ ದೊಡ್ಡ ಗಾತ್ರದ ಶರೀರವುಳ್ಳವನು ಅಂತ. ಉದ್ಯಚ್ಛತಃ, ಮುಂಚಿನವರಿಗೆ ಅದು ಬೇಗ ಅರ್ಥ ಆಗ್ತಿತ್ತು ನೋಡಿ ಅಭ್ಯಾಸ ಇರುತ್ತೆ. ಈಗ ಉದ್ಯಚ್ಛತೆ ಅಂದ್ರೆ ಏನು ಅಂತ ಗೊತ್ತಾಗಲ್ಲ. ಪರ್ವತನೇ ನೋಡಿರಲ್ಲ, ಫೋಟೋದಲ್ಲಿ ನೋಡಿರ್ತಾರೆ. ಫೋಟೋದಲ್ಲಿ ಒಂದು ತುಂಡು ಬಿದ್ರೆ ಎಷ್ಟು ಬೀಳುತ್ತೆ, ಶಬ್ದನೇ ಆಗಲ್ಲ. ಫೋಟೋ ಬಿದ್ರೆ ಏನ್ ಶಬ್ದ ಆಗುತ್ತೆ? ಅವ್ರಿಗೆ ಅಷ್ಟೇ ತಲೆಯಲ್ಲಿ. ಇನ್ನೇನು ಅಂದ್ರೆ ಎಲ್ಲೊಂದು ಫೋಟೋ ಬೀಳಿಸುವಂಗ್ ಮಾಡ್ತಾರೆ. ಬೀಳಿಸಿದಾಗ ಅದೇನು ಅವ್ರಿಗೆ ಸೌಂಡ್ ಕೊಟ್ರೆ ಸೌಂಡ್ ಆಗುತ್ತೆ, ಇಲ್ಲ ಅಂದ್ರೆ ಅದು ಇಲ್ಲ, ಸುಮ್ಮನೆ ಬಿದ್ದು ಕೆಳಗೆ ಪುಡಿ ಪುಡಿ ಆಗುತ್ತೆ. ಉದ್ಯಚ್ಛತಃ, ಎತ್ತಿರುವ ತೋಳು, ಮುದ್ಗರವನ್ನ ಎತ್ತಿರುವ ತೋಳು. ಉದ್ಯಚ್ಛಂತೌ ಉದ್ಯಚ್ಛಂತಹ, ಅದರ ಷಷ್ಠಿ ಭಕ್ತಿ ಏಕವಚನ ಉದ್ಯಚ್ಛತಃ. ಪುಲ್ಲಿಂಗ ಷಷ್ಠಿ ಏಕ. ಮುದ್ಗರಂ, ಆಯುಧವನ್ನು ದ್ವಿತೀಯ ಏಕ. ಉಗ್ರಮೂರ್ತೆ, ಉಗ್ರಾಮೂರ್ತಿ ಯಸ್ಯ ಸಹ, ಯಾರ ಶರೀರವು ಅತ್ಯಂತ ಉಗ್ರವಾಗಿದೆಯೋ ಅವನು. ಯಾರದು? ಕುಂಭಕರ್ಣ. ಷಷ್ಠಿ ವಿಭಕ್ತಿ ಏಕವಚನ ಪುಲ್ಲಿಂಗದಲ್ಲಿ. ಉಗ್ರಮೂರ್ತೆ. ಕಾಂಡೇನ ತೃತೀಯ ಏಕ. ದೋರ್ದಂಡಂ ದ್ವಿತೀಯ ಏಕ. ಅಖಂಡಯತ್, ಕತ್ತರಿಸಿದನು. ಲಂಗ್ ಪ್ರಥಮ ಏಕ. ಸಹ ಪುಲ್ಲಿಂಗ ಪ್ರಥಮ ಏಕ. ಮಹೀಯಸೀಂ, ದೊಡ್ಡದಾದ ದ್ವಿತೀಯ ವಿಭಕ್ತಿ ದ್ವಿವಚನ, ಸಾರಿ ಏಕವಚನ. ಸ್ತ್ರೀಲಿಂಗ ದ್ವಿತೀಯ ವಿಭಕ್ತಿ ಏಕವಚನ. ವ್ಯಾಪ, ತುಂಬಿದನು. ವ್ಯಾಪ ಆಪಲ್ ವ್ಯಾಪ್ತು ಲಿಟ್ ಪ್ರಥಮ ಏಕ. ಮಹೀಂ ದ್ವಿತೀಯ ಏಕ. ಸಹ್ ಪುಲ್ಲಿಂಗ ಪ್ರಥಮ ಏಕ. ಬಾಹು ಪುಲ್ಲಿಂಗ ಪ್ರಥಮ ಏಕ. ಮಹಾಮಹೀಭೃತ್ ಶಿಖರೋಪಮಾನ, ಒಂದೇ ಶಬ್ದ. ಮಹಾಂಶ್ಚಾಸೌ ಮಹೀಭೃಚ್ಚ ಮಹಾಮಹೀಭೃತ್. ಮಹಾಮಹೀಭೃತಃ ಶಿಖರಂ ಮಹಾಮಹೀಭೃತ್ ಶಿಖರಂ. ಮಹಾಮಹೀಭೃತ್ ಶಿಖರಸ್ಯ ಉಪಮಾನಂ ಯಸ್ಯ ಸಹ ಮಹಾಮಹೀಭೃತ್ ಶಿಖರೋಪಮಾನಃ. ಅದರಂತೆ ಉಪಮೆಯನ್ನು ಹೊಂದಿರುವವನು, ಅದು ಬಾಹುವಿಗೆ ವಿಶೇಷಣ. ಅದು ನನಗೆ ಅಂತಹ ಬಾಹುವಿನಂತಿರುವ, ಅಂತಹ ಪರ್ವತದಂತಿರುವ ಬಾಹುವನ್ನು ಕತ್ತರಿಸಿದ. ಪುಲ್ಲಿಂಗ ಪ್ರಥಮ ಏಕ. ಅಲ್ಲಿಗೆ ಇವತ್ತಿನ 71ನೆಯ ಪದ್ಯ ಮುಕ್ತಾಯ ಆಯಿತು. ನಾಳೆ ಮುಂದಿನ ಶ್ಲೋಕದ ಅನುಸಂಧಾನವನ್ನು ಮಾಡೋಣ. ಶ್ರೀ ಹರಿಪ್ರಿಯತಾಂ. ಭಾಗವತ ಪಾಠ ಇರುವುದಿಲ್ಲ. ಶ್ರೀ ಹರಿಪ್ರಿಯತಾಂ. ಕೃಷ್ಣ ಅರ್ಪಣ. ಗುರುಗಳೇ, ಹಾ, ಅಲ್ಲಿ ಮಹೀಭೃತ್ ಶಿಖರೋಪಮಾನ ಇದೆಯಲ್ಲ,
ಅಲ್ಲಿ ಹ್ಮ್. ಚುತ್ವಾಗಿ ಛತ್ವ ಸಂಧಿ ಆಗಿದೆನಾ? ಹೌದು, ಛತ್ವ ಸಂಧಿ ಆಗಿದೆ. ಚುತ್ವಾಗಿ ಚುತ್ವಾಗಿ ಛತ್ವ. ಹಾ ಹಾ ಛತ್ವ. ಛ ಆಯ್ತು. ಅಂದ್ರೆ ಅದು ಶ ಹಾ. ಇದ್ದಾಗ ಮುಂದೆ ಛ ಬರುತ್ತೆ. ಹಾ ಆಯ್ತು ಹ್ಮ್ ಆಯ್ತು. ಶ- ಧನ್ಯವಾದ.